ಮಹಿಳೆಯರಲ್ಲಿ ಕಂಡುಬರುವಂತಹ ಗರ್ಭಕಂಠದ ಕ್ಯಾನ್ಸರ್ ವಿರುದ್ಧ ಲಸಿಕಾ ಅಭಿಯಾನ ಆಯೋಜನೆ ಮಾಡಲಾಗಿತ್ತು. ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕು ಹಿರಿಯೂರು ನಗರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಮುಂಭಾಗವಿರುವ ಸಂಜೀವಿನಿ ಆಸ್ಪತ್ರೆಯಾದ ಮಹಿಳೆ ಮತ್ತು ಮಕ್ಕಳ ಆಸ್ಪತ್ರೆ ವತಿಯಿಂದ ಲಸಿಕಾ ಅಭಿಯಾನ ಜರುಗಿತು. ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ಶಿವಣ್ಣ ರೆಡ್ಡಿ ಹಾಗೂ ಜಿಲ್ಲಾ ಸ್ತ್ರೀರೋಗ ತಜ್ಞರ ಸಂಘ ಮತ್ತು ಹಿರಿಯೂರು ತಾಲೂಕು ವೈದ್ಯರ ಸಂಘ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳ ಇಲಾಖೆಯ ಸಹಯೋಗದೊಂದಿಗೆ ಗರ್ಭಕಂಠದ ಕ್ಯಾನ್ಸರ್ ವಿರುದ್ಧ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿತ್ತು. ಮಹಿಳೆಯರ ಗರ್ಭಕಂಠದ ಕ್ಯಾನ್ಸರ್ ಬಗ್ಗೆ ಜಾಗೃತಿ ಹಾಗೂ ಗರ್ಭಕಂಠದ ಕ್ಯಾನ್ಸರ್ ವಿರುದ್ಧ ಲಸಿಕಾ ಅಭಿಯಾನವನ್ನು ತಾಹಾ ಕಲ್ಯಾಣ ಮಂಟಪ, ಹುಳಿಯಾರ್ ರಸ್ತೆಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಹಿರಿಯೂರಿನ ಶಾಸಕರು ಹಾಗೂ ಸಚಿವರಾಗಿರುವಂತಹ ಡಾಕ್ಟರ್ ಸುಧಾಕರ್ ಅವರು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದರು. ನಂತರ ಮಾತನಾಡಿದ ಅವರು, ಆಶಾ ಕಾರ್ಯಕರ್ತೆಯರು ಗ್ರಾಮೀಣ ಭಾಗದಲ್ಲಿ ಮಹಿಳೆಯರಿಗೆ ಕ್ಯಾನ್ಸರ್ ಬಗ್ಗೆ ಅರಿವನ್ನು ಮೂಡಿಸುವ ಕೆಲಸವನ್ನ ನಿರಂತರವಾಗಿ ಮಾಡಿಕೊಡಬೇಕು ಅಂತ ತಿಳಿಸಿದರು. ಡಾಕ್ಟರ್ ಲತಾ ಎಂಜೆ, ಸ್ತ್ರೀರೋಗ ತಜ್ಞರು, ಇವರು ಈ ಕಾರ್ಯಕ್ರಮವನ್ನು ಆಯೋಜಿಸಿರುವುದರ ಬಗ್ಗೆ ಶ್ಲಾಘಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಡಾಕ್ಟರ್ ಲತಾ, ಮಹಿಳೆಯರಲ್ಲಿ ಕಂಡುಬರುವಂತಹ ಕ್ಯಾನ್ಸರ್ ಬಗ್ಗೆ ವಿವರಣೆಯನ್ನ ನೀಡಿದ್ದಲ್ಲದೆ ಎಚ್ವಿಪಿ ಲಸಿಕೆಯ ಬಗ್ಗೆ ಮತ್ತು ಮಹಿಳೆಯರ ಗರ್ಭಕಂಠದ ಕ್ಯಾನ್ಸರ್ ಬಗ್ಗೆ ಜಾಗೃತಿ ಮೂಡಿಸುವ ಕೆಲಸವನ್ನ ನಿರಂತರವಾಗಿ ಮಾಡಬೇಕು ಅಂತ ತಿಳಿಸಿದರು. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ರಾಮಚಂದ್ರಪ್ಪ, ಮಕ್ಕಳ ತಜ್ಞರಾದ ಡಾಕ್ಟರ್ ಮಹಾಲಿಂಗಪ್ಪ, ಡಾಕ್ಟರ್ ಗೋಪಾಲ್ ನಾಯಕ್, ತಾಲೂಕು ವೈದ್ಯಾಧಿಕಾರಿ ವೆಂಕಟೇಶ್ ಹಾಗೂ ಡಾಕ್ಟರ್ ರೋಹಿತ್, ಡಾಕ್ಟರ್ ಬಸವರಾಜ ಸೇರಿದಂತೆ ಇನ್ನೂ ಅನೇಕ ಮುಖಂಡರುಗಳು ಹಾಗೂ ನೂರಾರು ಸಂಖ್ಯೆಯಲ್ಲಿ ಆಶಾ ಕಾರ್ಯಕರ್ತೆಯರು ಹಾಗೂ ಸರ್ಕಾರಿ ಪಿಯು ಕಾಲೇಜ್ ವಿದ್ಯಾರ್ಥಿನಿಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ರು. ವರದಿ ಮಂಜುನಾಥ್, ಎಬಿ ನ್ಯೂಸ್ ಕನ್ನಡ, ಹಿರಿಯೂರು. ಈಗ ಗೌರವಾರ್ಪಣೆ ಕುರಿತುರಿಂದ ಮತ್ತು ತಮ್ಮೆಲ್ಲರಿಂದ ಸನ್ಮಾನ್ಯ ಸಚಿವ. ನಮಸ್ತೆ. ಇಂದು ಹಿರಿಯೂರಿನ ತಾಹಾ ಕಾಂಪ್ಲೆಕ್ಸ್ನಲ್ಲಿ ಮಹಿಳೆಯರ ಕ್ಯಾನ್ಸರ್ ಬಗ್ಗೆ ಒಂದು ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮದ ಬಗ್ಗೆ ನಮ್ಮ ವೈದ್ಯಕೀಯರಾದಂತಹ ಮೇಡಮ್ ಡಾಕ್ಟರ್ ಲತಾ ಅವರು ಸಂಕ್ಷಿಪ್ತವಾಗಿ ಇದರ ಬಗ್ಗೆ ತಿಳಿಸ್ಕೊಡ್ತಾರೆ. ಮೇಡಮ್ ನಮಸ್ತೆ. ಮೇಡಮ್, ಇವಾಗ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀರಾ, ಇದರ ಉದ್ದೇಶ ಏನು ಮತ್ತು ಮಹಿಳೆಯರಿಗೆ ಯಾವ ರೀತಿ ನೀವು ಇದನ್ನು ಮಾಡ್ತಾ ಇದ್ದೀರಾ? ಮಹಿಳೆಯರಲ್ಲಿ ಮುಖ್ಯವಾಗಿ ಬರುತ್ತಿರುವಂಥ ಕ್ಯಾನ್ಸರು ಬ್ರೆಸ್ಟ್ ಕ್ಯಾನ್ಸರ್ ಮತ್ತು ಸರ್ವೈಕಲ್ ಕ್ಯಾನ್ಸರ್, ಅಂದರೆ ಗರ್ಭಕೋಶದ ಕಂಠದ ಕ್ಯಾನ್ಸರ್. ಸೊ ಈ ಕ್ಯಾನ್ಸರ್ನ ಅರ್ಲಿ ಸ್ಟೇಜಲ್ಲಿ ಹೇಗೆ ಕಂಡುಹಿಡಿಯಬೇಕು, ಇದ್ರ ಸಿಮ್ಟಮ್ಸ್ ಏನಿರುತ್ತೆ ಅನ್ನೋದ್ರ ಬಗ್ಗೆ ತುಂಬ ಜನಕ್ಕೆ ಅವೇರ್ನೆಸ್ ಇರಲ್ಲ. ಈಗ ನಮಗೆ ಗರ್ಭಕೋಶದ ಕಂಠದ ಕ್ಯಾನ್ಸರ್ ಏನಂದರೆ, ಇದಕ್ಕೆ ಕಾರಣ ಏನು ಅಂತ ಗೊತ್ತಿದೆ. ಬಹಳಷ್ಟು ಕ್ಯಾನ್ಸರ್ಸಲ್ಲಿ ಕಾರಣಗಳು ಗೊತ್ತಿರೋದಿಲ್ಲ. ಇದಕ್ಕೆ ಕಾರಣ ಗೊತ್ತಿರೋದ್ರಿಂದ ಆ ಕಾರಣಕ್ಕೆ ಎಫೆಕ್ಟಿವ್ ಆಗಿ ಕಂಡುಹಿಡಿಯೋ ಥರ ಇವಾಗ ಅದು ವ್ಯಾಕ್ಸಿನ್ ಬಂದಿದೆ. ಸೊ ಅದನ್ನು ಆ ವ್ಯಾಕ್ಸಿನ್ ಅವ್ರಿಗೆ ಇನ್ಫೆಕ್ಷನ್ ಬರಲಿಕ್ಕೆ ಮುಂಚೆನೇ ಒಂದು HPV ವೈರಸ್ ಅಂತ ಒಂದು ಇನ್ಫೆಕ್ಷನಿಂದ ಈ ಕಾಯಿಲೆ ಬರ್ತದೆ. ಇದು ಸರ್ವೈಕಲ್ ಕ್ಯಾನ್ಸರ್ ಅಂದರೆ ಗರ್ಭಕೋಶದ ಕಂಠದ ಕ್ಯಾನ್ಸರ್. ಸೊ ಆ ಇನ್ಫೆಕ್ಷನ್ನ ಬರೋದಕ್ಕೆ ಮುಂಚೆನೇ ನಾವು ವ್ಯಾಕ್ಸಿನ್ ಕೊಟ್ಟರೆ ಆ ವ್ಯಾಕ್ಸಿನ್ ತಡೆಗಟ್ಟಬಹುದು. ಈ ವ್ಯಾಕ್ಸಿನ್ನು ಪ್ರಿವೆನ್ಷನ್ ಅಷ್ಟೇ, ಇದು ಟ್ರೀಟ್ಮೆಂಟ್ ಅಲ್ಲ. ಕ್ಯಾನ್ಸರ್ ಬರಲಿಕ್ಕೆ ಮುಂಚೆ 9 ರಿಂದ 26 ವರ್ಷ 4ರಲ್ಲಿ ಯೂನಿವರ್ಸಲ್ ಇಮ್ಯುನೈಸೇಷನ್ ಪ್ರೋಗ್ರಾಮಲ್ಲಿ ಮಾಡ್ತಾ ಇದ್ದಾರೆ. ಸೊ ಫಂಡ್ಸ್ ಅಲೋಕೇಷನ್ಗೆ ಗೌರ್ಮೆಂಟಿಂದ ಅದಕ್ಕೆ ಏನು ಹಾಕಬೇಕು ಅನ್ನೋದ್ರ ಬಗ್ಗೆ ನಡೀತಾ ಇದೆ. ಸೊ ಅದು ಗೌರ್ಮೆಂಟಿಂದ ಫ್ರೀಯಾಗಿ ಎಲ್ಲ ಮಕ್ಕಳಿಗೂ ಸಿಗೋದಕ್ಕೆ ಮುಂಚೆ ಈಗ ಸದ್ಯಕ್ಕೆ ಇದು ಬಿಕಾಸ್ ಇದು ಮಾರಣಾಂತಿಕವಾಗಿರೋಂಥ ಕಾಯಿಲೆ ಆಗಿರೋದ್ರಿಂದ ಅದನ್ನು ಎಷ್ಟು ಸಬ್ಸಿಡೈಸ್ ಪ್ರೈಸಲ್ಲಿ ಸಿಗ್ಲಿಕ್ಕಾಗುತ್ತೆ ಅದನ್ನು ಕಂಪ್ನಿಯವ್ರ ಹತ್ರ ಮಾತಾಡಿಬಿಟ್ಟು ತಿಂಗಳಿಗೆ ಒಂದ್ಸರಿ ಕ್ಯಾಂಪ್ ರೂಪದಲ್ಲಿ ಚಿತ್ರದುರ್ಗದಲ್ಲಿ ಬಸವೇಶ್ವರ ಮೆಡಿಕಲ್ ಕಾಲೇಜಲ್ಲಿ ಮಾಡ್ತಾ ಇದ್ದಾರೆ. ಸೊ ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ರೆ ನಾವು ಇಲ್ಲೂ ಕೂಡ ಮಾಡಿಕೊಡ್ತೀವಿ ಅಂತ ಹೇಳಿದ್ರು ವ್ಯಾಕ್ಸಿನ್ ಅದನ್ನು. ಸೊ ಅವ್ರ ಜೊತೆ ಕೇಳಿಬಿಟ್ಟು ಅದನ್ನು ಸಬ್ಸಿಡೈಸ್ ಪ್ರೈಸಲ್ಲಿ ವ್ಯಾಕ್ಸಿನ್ ಕೊಡಿದ್ರೆ 18% ಇದು 18 ಅಂದರೆ ಪರ್ ಲ್ಯಾಕ್ ಅಂತ ಹೇಳ್ತೀವಿ. ಇದನ್ನು 18 per lakh ಇದೆ. ಸೊ ನಮಗೆ ಮೋಸ್ಟ್ ಕಾಮನ್ ಅಂದರೆ 26 per lakh ಇದು ಬ್ರೆಸ್ಟ್ ಕ್ಯಾನ್ಸರು. ಸೆಕೆಂಡ್ ಮೋಸ್ಟ್ ಕಾಮನ್ ಅಂದರೆ ಇದು 18 per lakh. ಇದು ಪರ್ಟಿಕ್ಯುಲರ್ ಏಜ್ ಅಂತ ಇಲ್ಲ ಇದೆ. ನಾನು ಇನ್ಫೆಕ್ಷನ್ ಆದಮೇಲೆ ಇದು ಬರಲಿಕ್ಕೆ ಒಂದು 10 years ಮೇಲಾಗುತ್ತೆ ಇದಾಗಲಿಕ್ಕೆ. ಕಾಮನ್ ಅದನ್ನು ಬೈ ಮೋಡಲ್ ಅಂತ ಹೇಳ್ತೀವಿ. 2 ಏಜ್ ಸ್ಪೈಕ್ ಇರುತ್ತೆ. ಒಂದು 35 yearsಲ್ಲಿ ಬರಬಹುದು, 35 yearsಲ್ಲಿ ಒಂದಿರುತ್ತೆ, ಇನ್ನೊಂದು 50 yearsಲ್ಲಿ ಇರುತ್ತೆ ಸ್ಪೈಕ್ ಅಂತ. ಸೊ ಆ ಟೈಮಲ್ಲಿ ಬರಬಹುದು. ಇಯರಿಂದ ನಾವು ಈ ಪ್ರೋಗ್ರಾಮ್ನ ಮಾಡ್ತಾ ಇದ್ದೀವಿ. ಯಾಕಂದರೆ ಗೌರ್ಮೆಂಟಿಗೂ ಅಪ್ರೋಚ್ ಮಾಡಿದ್ದೀವಿ. ಅವ್ರು ಫ್ರೀ ಕೊಡೋಕ್ಕಿಂತ ಮುಂಚೆ ಎಷ್ಟು ಜನಕ್ಕಾಗುತ್ತೋ ಅಷ್ಟು ಜನಕ್ಕೆ ನಾವು ಇದನ್ನು ತಲುಪಿಸೋಕ್ಕೆ ನೋಡ್ತಾ ಇದ್ದೀವಿ. ಧನ್ಯವಾದಗಳು. ಅದು ನಾವು ಫಿಕ್ಸ್ ಮಾಡಿದ್ದೀವಿ ಸರ್. ಅಂದರೆ ಅದು ಅವ್ರದ್ದು ಇಲ್ಲ ಸರ್, ಅದು ಏನಾಗುತ್ತೆ ಅಂದರೆ ನಾವು ವ್ಯಾಕ್ಸಿನ್ ಮುಂಚೆ ತೊಗೊಂಡಿರ್ತಾರೆ, ಅವ್ರ ಡೇಟಿಗೆ ಸರಿಯಾಗಿ ನಾವು ಆ ಮಂತ್ನ ಫಿಕ್ಸ್ ಮಾಡಿರ್ತೀವಿ. ಯಾಕಂದರೆ ಫಸ್ಟ್ ಡೋಸ್ 1 ದಿವಸ ಮತ್ತು ಸೆಕೆಂಡ್ ಡೋಸು 6 months ಆದಮೇಲೆ ಇರುತ್ತೆ. ಸೊ ಅವ್ರವ್ರದ್ದು ಡೇಟ್ನ ಅದು ಫಿಕ್ಸ್ ಮಾಡಿ ಆ ಡೇಟ್ನ ಫಿಕ್ಸ್ ಮಾಡಿರ್ತೀವಿ. ಆಮೇಲೆ ಕಂಪ್ನಿಯವ್ರ ಜೊತೆಗೂ ಮಾತಾಡ್ಕೊತೀವಿ. ಅವರು ವ್ಯಾಕ್ಸಿನ್ ನಮಗೆ ಅವೈಲೇಬಲ್ ಮಾಡಬೇಕಲ್ಲ. 100 ಒಂದೊಂದು ಸಲ 50 ಆಗ್ತಾರೆ, ಒಂದೊಂದು ಸಲ 100 ಆಗ್ತಾರೆ. ಸೊ ಅದನ್ನು ನಾವು ಗೂಗಲ್ ಡ್ರೈವ್ ಅಂತ ಒಂದು ಫಾರ್ಮು ಮಾಡಿದ್ದೀವಿ.
ಅದನ್ನು ಫಿಲಪ್ ಮಾಡಿಸ್ತೀವಿ ಸ್ಟೂಡೆಂಟ್ಸ್ ಹತ್ರ. ಅವರು ಫಿಲಪ್ ಮಾಡಿದ್ದು ಎಷ್ಟು ಫಾರಮ್ ಬರುತ್ತೆ ಅದು ನೋಡಿಕೊಂಡು ನಾವು ಆ ಡೇಟ್ ಫಿಕ್ಸ್ ಮಾಡ್ಕೊತೀವಿ ಸರ್. ಬೆಳಿಗ್ಗೆ ಈಗ ಆಲ್ಮೋಸ್ಟ್ ನಾವು ಇಲ್ಲ ನಾವು 1000 ಮೇಲೆ ಜನಕ್ಕೆ ಕೊಟ್ಟಿದ್ದೀವಿ ಸ್ಟೂಡೆಂಟ್ಸಿಗೆ, 1000 ಮೇಲೆ.